ಇನ್ನೊಂದು ಟೆಕ್ನಿಕ್ಕು ಕಪಾಲಭಾತಿ. ಕಪಾಲ ಅಂದರೆ ತಲೆ, ಆ್ಯಕ್ಚುಲಿ ಹೊಟ್ಟೆನೇ ಯೂಸ್ ಮಾಡ್ಕೊಂಡು ಕಪಾಲಭಾತಿ ಮಾಡ್ತೀವಿ. ಬಟ್ ಈ ಹೊಟ್ಟೆಲಿ ನಾವು ಎಳೆಯುವಂಥ ಉಸಿರು ಕಪಾಲ ಟಚ್ ಆಗಬೇಕು. ಅಂದರೆ ಇಲ್ಲಿರುವಂಥ ಹರ ಎನರ್ಜಿ ಅಂತೀವಿ. ಹರ ಅಂದರೆ ನಮ್ಮ ಹೊಕ್ಕಳಿನ ಹಿಂದೆಗಡೆ ನಮ್ಮ ಲೈಫ್, ಅಂದರೆ ಒಂದು ಸೋಲಾರ್ ಎನರ್ಜಿ, ಸೋಲಾರ್ ಪಾಯಿಂಟ್ ಇದೆ. ನಮ್ಮ ಬ್ಯಾಟ್ರಿ ಇರೋದೇ ಆ್ಯಕ್ಚುಲಿ ಈ ಹೊಕ್ಕಳಿನ ಹಿಂದೆಗಡೆ. ಅಲ್ಲಿಂದನೇ ಇಡೀ ನಮ್ಮ ಬಾಡಿಗೆ ಎನರ್ಜಿ ಸಪ್ಲೈ ಆಗ್ತಾ ಇರುತ್ತೆ. ಅಲ್ಲಿರೋಂಥ ಎನರ್ಜಿನ ಊರ್ಧ್ವಮುಖವಾಗಿ ಮೇಲೆ ಕಪಾಲದ ತನಕ ಎದೋಳ್ಸೋದು, ರೈಸ್ ಮಾಡೋದನ್ನೇ ನಾವು ಹೇಳ್ತಾ ಇದ್ದೀವಿ ಕಪಾಲಭಾತಿ ಟೆಕ್ನಿಕ್. ಈ ಕಪಾಲಭಾತಿನೂ ಕೂಡ ಅಷ್ಟೇ, ನಾವು ಜಸ್ಟ್ ಹೊಟ್ಟೆನ ಹಿಂದೆ ಮಾಡ್ತೀವಿ. ಹೊಟ್ಟೆ ಹಿಂದೆ ಮಾಡಿದ ತಕ್ಷಣ ಮೂಗಿಂದ ಹೊರಗಡೆ ಉಸಿರು ಹೊರಗಡೆ ಬರಬೇಕು. ಹೇಗೆ? ಆ್ಯಕ್ಚುಲಿ ನಿಮಗೆ ಗಮನ ಕೊಡಬೇಕು, ಉಸಿರು ಹೊರಗಡೆ ಆಗ್ತಾಗ ಇದು ಒಳಗಿಂದ ಬರಬೇಕು. ಕೆಲವೊಬ್ರು ಮೂಗಿಂದನೇ ಬಿಡ್ತಿರ್ತೀರ. ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಮೂಗಿಂದ ಬಿಟ್ರೆ ಹೆಂಗ್ ಸೌಂಡ್ ಬರುತ್ತೆ ಅಂದರೆ, ಇದು ಆ್ಯಕ್ಚುಲಿ ಇಲ್ಲಿಂದ ಹೊರಗಡೆ ಬರ್ತಿರೋದು ಸ್ವಲ್ಪನೇ, ಮೂಗಿಂದನೇ ಜಾಸ್ತಿ ಬರ್ತಿದೆ. ಅದೇ ನೀವು ಅಂದರೆ ಹೊಟ್ಟೆಯಿಂದ, ನಾಭಿಯಿಂದ ಉಸಿರು ಹೊರಗಡೆ ಆಗ್ತಿದ್ರೆ ಸೌಂಡ್ ನೋಡಿ, ಈ ರೀತಿ ಸೌಂಡ್ ಬರುತ್ತೆ. ಸೆಕೆಂಡ್ ಟೈಮ್ ಸೌಂಡ್ ಬರ್ತಾ ಇದೆಯಲ್ಲ, ಆ ರೀತಿ ಬಂದರೆ ಅದು ಪರ್ಫೆಕ್ಟ್ ಕಪಾಲಭಾತಿ. ಆಗ ನಿಮ್ಮ ಎನರ್ಜಿ, ಹರ ಎನರ್ಜಿ ಅಂತ ಹೇಳ್ತೀವಲ್ಲ, ಆ ಸೋಲಾರ್ ಎನರ್ಜಿ ಕಪಾಲನ ಟಚ್ ಆಗೋಕ್ಕೆ ಶುರು ಮಾಡುತ್ತೆ.